ಮುಂಜಾನೆಯ ಅಮೃತಪಾನ ಮತ್ತು ಆಹಾರದ ರಹಸ್ಯಗಳು. ನಮಸ್ಕಾರ ಸ್ನೇಹಿತರೆ, ಇಂದಿನ ನಮ್ಮ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ನಮ್ಮ ಹಿರಿಯರು ಪಾಲಿಸುತ್ತಿದ್ದ ಆರೋಗ್ಯದ 35 ಬಂಗಾರದ ಸೂತ್ರಗಳ ಬಗ್ಗೆ ತಿಳಿಯೋಣ. ಈ ನಿಯಮಗಳನ್ನು ನೀವು ಪಾಲಿಸಿದರೆ ಸಾಕು, ನಿಮ್ಮ ಜೀವನದಲ್ಲಿ ಆಸ್ಪತ್ರೆಯ ಮೆಟ್ಟಿಲು ಹತ್ತುವ ಅವಶ್ಯಕತೆಯೇ ಬರುವುದಿಲ್ಲ. 1. ಮುಂಜಾನೆಯ ಉಷಃಪಾನ, ದಿ ಮ್ಯಾಜಿಕ್ ಆಫ್ ಮಾರ್ನಿಂಗ್ ವಾಟರ್. ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜುವ ಮೊದಲೇ ಕನಿಷ್ಠ 2 ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ. ಯಾಕೆ ಗೊತ್ತಾ? ರಾತ್ರಿ ಇಡೀ ನಮ್ಮ ಬಾಯಿಯಲ್ಲಿ ಉತ್ಪತ್ತಿಯಾಗುವ ಲಾಲಾರಸ ಅಥವಾ ಸಲೈವಾ ತುಂಬಾ ಶಕ್ತಿಶಾಲಿ. ಇದು ಹೊಟ್ಟೆಯ ಒಳಗಿನ ಆಮ್ಲೀಯತೆಯನ್ನು ಅಸಿಡಿಟಿ ಸಮತೋಲನಗೊಳಿಸುತ್ತದೆ. ಈ ನೀರು ಕುಡಿಯುವುದರಿಂದ ಕರುಳು ಸ್ವಚ್ಛವಾಗಿ, ಮಲಬದ್ಧತೆ ನಿವಾರಣೆಯಾಗುತ್ತದೆ ಮತ್ತು ಚರ್ಮ ಕಾಂತಿಯುತವಾಗುತ್ತದೆ. 2. ನೀರು ಕುಡಿಯುವ ಸರಿಯಾದ ಪದ್ಧತಿ, ಸಿಟ್ ಅಂಡ್ ಸಿಪ್. ನೀರನ್ನು ಎಂದಿಗೂ ನಿಂತು ಕುಡಿಯಬೇಡಿ. ಗಟಗಟ ಎಂದು ವೇಗವಾಗಿ ಕುಡಿಯುವ ಬದಲು ಕುಳಿತುಕೊಂಡು ನಿಧಾನವಾಗಿ ಗುಟುಕುಗುಟುಕಾಗಿ ಕುಡಿಯಿರಿ. ವಿವರಣೆ: ನೀವು ನಿಂತು ನೀರು ಕುಡಿದಾಗ ಅದು ವೇಗವಾಗಿ ಅನ್ನನಾಳದ ಮೂಲಕ ಹೋಗಿ ಕೀಲುಗಳಿಗೆ ಜಾಯಿಂಟ್ಸ್ ತೊಂದರೆ ನೀಡುತ್ತದೆ. ಕುಳಿತು ಕುಡಿಯುವುದರಿಂದ ಕಿಡ್ನಿಗಳು ನೀರನ್ನು ಸರಿಯಾಗಿ ಫಿಲ್ಟರ್ ಮಾಡಲು ಸಾಧ್ಯವಾಗುತ್ತದೆ. 3. ಚಳಿಗಾಲವಿರಲಿ ಅಥವಾ ಬೇಸಿಗೆಯಿರಲಿ, ಫ್ರಿಡ್ಜ್ ನೀರು ಬೇಡ. ನಮ್ಮ ಹಿರಿಯರು ಯಾವಾಗಲೂ ಮಣ್ಣಿನ ಮಡಕೆಯ ನೀರನ್ನು ಕುಡಿಯುತ್ತಿದ್ದರು. ಫ್ರಿಡ್ಜ್ನಲ್ಲಿಟ್ಟ ಅತಿಯಾದ ತಣ್ಣನೆಯ ನೀರು ನಮ್ಮ ಜೀರ್ಣಶಕ್ತಿಯನ್ನು ಮೆಟಬಾಲಿಸಂ ಮಂದಗೊಳಿಸುತ್ತದೆ. ಇದು ಹಲ್ಲುಗಳ ದೌರ್ಬಲ್ಯ ಮತ್ತು ಗಂಟಲಿನ ಸೋಂಕಿಗೆ ಕಾರಣವಾಗಬಹುದು. ಮಣ್ಣಿನ ಪಾತ್ರೆಯ ನೀರು ನೈಸರ್ಗಿಕವಾಗಿ ತಂಪಾಗಿರುತ್ತದೆ ಮತ್ತು ನೀರಿನ ಪಿಎಚ್ ಮಟ್ಟವನ್ನು ಕಾಯ್ದುಕೊಳ್ಳುತ್ತದೆ. 4. ಊಟ ಮತ್ತು ನೀರಿನ ನಡುವಿನ ಯುದ್ಧ, ದ 48 ಮಿನಿಟ್ ರೂಲ್. ನೆನಪಿಡಿ, ಊಟದ ಜೊತೆಗೆ ನೀರು ಕುಡಿಯುವುದು ವಿಷಕ್ಕೆ ಸಮಾನ. ಊಟಕ್ಕೆ 40 ನಿಮಿಷ ಮೊದಲು ಅಥವಾ ಊಟವಾದ 1 ಗಂಟೆಯ ನಂತರ ನೀರು ಕುಡಿಯಿರಿ. ಏಕೆ? ನಮ್ಮ ಹೊಟ್ಟೆಯಲ್ಲಿ ಆಹಾರವನ್ನು ಜೀರ್ಣಿಸಲು ಜಠರಾಗ್ನಿ ಎಂಬ ಉಷ್ಣತೆ ಕೆಲಸ ಮಾಡುತ್ತದೆ. ನೀವು ಊಟದ ಮೇಲೆ ನೀರು ಸುರಿದರೆ ಆ ಬೆಂಕಿ ಆರಿಹೋಗುತ್ತದೆ. ಆಗ ಆಹಾರ ಜೀರ್ಣವಾಗುವ ಬದಲು ಹೊಟ್ಟೆಯಲ್ಲಿ ಕೊಳೆತು ಗ್ಯಾಸ್ ಮತ್ತು ಅಸಿಡಿಟಿಗೆ ಕಾರಣವಾಗುತ್ತದೆ. ಬೆಳಗಿನ ಜಾವ 5 ಗಂಟೆ 32 ನಿಮಿಷ ಬಾರಿ ಅಗಿಯುವ ಸೂತ್ರ, ದಿ 32 ಟೈಮ್ಸ್ ರೂಲ್. ನಮ್ಮ ಹೊಟ್ಟೆಗೆ ಹಲ್ಲುಗಳಿಲ್ಲ, ಹಲ್ಲುಗಳಿರುವುದು ಬಾಯಿಯಲ್ಲಿ ಮಾತ್ರ. ಪ್ರತಿ ತುತ್ತನ್ನು 32 ಬಾರಿ ಅಗಿಯಿರಿ. ಆಹಾರವು ಬಾಯಲ್ಲೇ ದ್ರವರೂಪಕ್ಕೆ ಬದಲಾಗಬೇಕು. ಹೀಗೆ ಮಾಡುವುದರಿಂದ ನೀವು ಕಡಿಮೆ ತಿಂದರೂ ಹೆಚ್ಚು ಶಕ್ತಿ ಸಿಗುತ್ತದೆ ಮತ್ತು ಬೊಜ್ಜು ಎಂದಿಗೂ ಬರುವುದಿಲ್ಲ. 6. ಬೆಳಗಿನ ಉಪಹಾರ ರಾಜನಂತೆ ಇರಲಿ, ಬ್ರೇಕ್ಫಾಸ್ಟ್ ಲೈಕ್ ಅ ಕಿಂಗ್. ಬೆಳಗಿನ ಉಪಹಾರವು ನಮ್ಮ ದಿನದ ಅತ್ಯಂತ ಪ್ರಮುಖ ಆಹಾರ. ಸೂರ್ಯ ಉದಯಿಸಿದ 2 ಗಂಟೆಗಳ ಒಳಗೆ, ಅಂದರೆ ಬೆಳಗ್ಗೆ 9 ಗಂಟೆಯೊಳಗೆ ಉಪಹಾರ ಮುಗಿಸಿ. ಈ ಸಮಯದಲ್ಲಿ ನಮ್ಮ ಜೀರ್ಣಶಕ್ತಿ ಅತಿ ಹೆಚ್ಚಾಗಿರುತ್ತದೆ. ಬೆಳಿಗ್ಗೆ ಹೊಟ್ಟೆ ತುಂಬ ತಿನ್ನುವುದರಿಂದ ದಿನವಿಡೀ ಚೈತನ್ಯವಿರುತ್ತದೆ. 7. ಮಧ್ಯಾಹ್ನದ ಲಘು ವಿಶ್ರಾಂತಿ, ದಿ ಪವರ್ ನ್ಯಾಪ್. ಮಧ್ಯಾಹ್ನದ ಊಟದ ನಂತರ ಕನಿಷ್ಠ 10 ನಿಮಿಷ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಸಾಧ್ಯವಾದರೆ 15ರಿಂದ 20 ನಿಮಿಷ ಎಡಮಗ್ಗುಲಿಗೆ ಮಲಗಿ, ವಾಮಕುಕ್ಷಿ. ಇದು ಜೀರ್ಣಕ್ರಿಯೆಗೆ ಮತ್ತು ರಕ್ತಪರಿಚಲನೆಗೆ ತುಂಬಾ ಸಹಾಯ ಮಾಡುತ್ತದೆ. ಆದರೆ ನೆನಪಿಡಿ, ಮಧ್ಯಾಹ್ನ ಗಂಟೆಗಟ್ಟಲೆ ಮಲಗುವುದು ಆರೋಗ್ಯಕ್ಕೆ ಹಾನಿಕಾರಕ. 8. 3 ಬಿಳಿ ವಿಷಗಳು, 3 ವೈಟ್ ಪಾಯ್ಸನ್ಸ್. ಸಕ್ಕರೆ, ಮೈದಾ ಮತ್ತು ಅಯೋಡಿನ್ ಉಪ್ಪು, ಇವುಗಳನ್ನು ನಿಮ್ಮ ಅಡುಗೆ ಮನೆಯಿಂದ ದೂರವಿಡಿ. ಸಕ್ಕರೆ ಬದಲು ಬೆಲ್ಲ ಬಳಸಿ, ಮೈದಾ ಬದಲು ಗೋಧಿ ಅಥವಾ ರಾಗಿ ಬಳಸಿ ಮತ್ತು ಸಾಧಾರಣ ಉಪ್ಪಿನ ಬದಲು ಸೈಂಧವ ಲವಣ ರಾಕ್ ಸಾಲ್ಟ್ ಬಳಸಿ. ಇದು ಬಿಪಿ ಮತ್ತು ಶುಗರ್ ಬರದಂತೆ ತಡೆಯುತ್ತದೆ. 9. ಸೂರ್ಯನ ಬೆಳಕು ಮತ್ತು ವಿಟಮಿನ್ ಡಿ, ಮಾರ್ನಿಂಗ್ ಸನ್. ಪ್ರತಿದಿನ ಬೆಳಿಗ್ಗೆ ಕನಿಷ್ಠ 15ರಿಂದ 20 ನಿಮಿಷಗಳ ಕಾಲ ಎಳೆ ಬಿಸಿಲಿಗೆ ಮೈ ಒಡ್ಡಿ. ಇದು ಮೂಳೆಗಳನ್ನು ಗಟ್ಟಿಗೊಳಿಸುವುದಲ್ಲದೆ ನಿಮ್ಮ ರೋಗನಿರೋಧಕ ಶಕ್ತಿಯನ್ನು, ಇಮ್ಯುನಿಟಿ ಹೆಚ್ಚಿಸುತ್ತದೆ ಮತ್ತು ಮಾನಸಿಕ ಖಿನ್ನತೆಯನ್ನು ದೂರ ಮಾಡುತ್ತದೆ. 10. ಗಾಣದ ಎಣ್ಣೆಯ ಬಳಕೆ, ಹೆಲ್ದಿ ಫ್ಯಾಟ್ಸ್. ರಿಫೈನ್ಡ್ ಅಥವಾ ಡಬಲ್ ರಿಫೈನ್ಡ್ ಎಣ್ಣೆಗಳು ಹಾರ್ಟ್ ಅಟ್ಯಾಕ್ಗೆ ಮುಖ್ಯ ಕಾರಣ. ಅಡುಗೆಗೆ ಕೇವಲ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ. ಇವುಗಳಲ್ಲಿ ನ್ಯಾಚುರಲ್ ಕೊಲೆಸ್ಟ್ರಾಲ್ ಇರುತ್ತದೆ. ಇದು ಮೆದುಳು ಮತ್ತು ಕೀಲುಗಳ ಆರೋಗ್ಯಕ್ಕೆ ಬೇಕು. ದೈನಂದಿನ ಜೀವನ ಶೈಲಿ ಮತ್ತು ರಾತ್ರಿಯ ಶಿಸ್ತು. 11. ರಾತ್ರಿಯ ಊಟದ ಸಮಯ ಮತ್ತು ಪ್ರಮಾಣ. ರಾತ್ರಿಯ ಊಟ ಯಾವಾಗಲೂ ಹಗುರವಾಗಿರಲಿ ಮತ್ತು ಸೂರ್ಯ ಮುಳುಗಿದ 2 ಗಂಟೆಯೊಳಗೆ ಮುಗಿಸಿಬಿಡಿ. ಅಂದರೆ ರಾತ್ರಿ 8 ಗಂಟೆಯ ನಂತರ ಊಟ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ರಾತ್ರಿ ತಡವಾಗಿ ಊಟ ಮಾಡುವುದರಿಂದ ಆಹಾರ ಜೀರ್ಣವಾಗದೆ ಹೊಟ್ಟೆಯಲ್ಲಿ ಆಸಿಡ್ ಉತ್ಪತ್ತಿಯಾಗುತ್ತದೆ ಮತ್ತು ಇದು ನಿಮ್ಮ ನಿದ್ರೆಯನ್ನು ಹಾಳುಮಾಡುತ್ತದೆ. 12.
ಮಲಗುವ ಸರಿಯಾದ ಭಂಗಿ ಬಾಡಿ ಪಾಶ್ಚರ್. ನಮ್ಮ ಹಿರಿಯರು ಹೇಳುವಂತೆ ಯಾವಾಗಲೂ ಎಡಭಾಗಕ್ಕೆ ಮಗ್ಗುಲಾಗಿ ಮಲಗುವುದು ಲೆಫ್ಟ್ ಸೈಡ್ ಸ್ಲೀಪಿಂಗ್ ಅತ್ಯುತ್ತಮ. ಯಾಕೆಂದರೆ ನಮ್ಮ ಜಠರವು ದೇಹದ ಎಡಭಾಗದಲ್ಲಿರುತ್ತದೆ. ಎಡಕ್ಕೆ ಮಲಗುವುದರಿಂದ ಗುರುತ್ವಾಕರ್ಷಣೆಯ ಬಲದಿಂದ ಆಹಾರ ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಎದೆಯುರಿ ಹಾರ್ಟ್ ಬರ್ನ್ ಸಮಸ್ಯೆ ಬರುವುದಿಲ್ಲ. 13. ತಾಮ್ರದ ಪಾತ್ರೆಯ ನೀರು. ರಾತ್ರಿ ಮಲಗುವ ಮುನ್ನ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿಡಿ. ಕನಿಷ್ಠ 8 ಗಂಟೆಗಳ ಕಾಲ ಆ ಪಾತ್ರೆಯಲ್ಲಿರುವ ನೀರು ತಾಮ್ರದ ಗುಣಗಳನ್ನು ಹೀರಿಕೊಳ್ಳುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಈ ನೀರನ್ನು ಕುಡಿಯುವುದರಿಂದ ದೇಹದ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ರಕ್ತ ಶುದ್ಧಿಯಾಗುತ್ತದೆ. 14. ಹಣ್ಣುಗಳನ್ನು ತಿನ್ನುವ ಸರಿಯಾದ ಸಮಯ. ಹಣ್ಣುಗಳನ್ನು ಯಾವಾಗಲೂ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಸೇವಿಸಿ. ಸೂರ್ಯ ಮುಳುಗಿದ ನಂತರ ಅಥವಾ ರಾತ್ರಿವೇಳೆ ಹಣ್ಣುಗಳನ್ನು ತಿನ್ನಬೇಡಿ. ವಿಶೇಷವಾಗಿ ರಾತ್ರಿವೇಳೆ ಸಿಟ್ರಸ್ ಹಣ್ಣುಗಳನ್ನು ಕಿತ್ತಳೆ, ನಿಂಬೆ ಇತ್ಯಾದಿ ತಿಂದರೆ ಕೆಮ್ಮು ಮತ್ತು ಕಫದ ಸಮಸ್ಯೆ ಹೆಚ್ಚಾಗಬಹುದು. 15. ಮಧ್ಯಾಹ್ನ ಮಲಗುವ ಅಭ್ಯಾಸ ಬೇಡ. ಬಹಳಷ್ಟು ಜನರಿಗೆ ಮಧ್ಯಾಹ್ನದ ಊಟವಾದ ತಕ್ಷಣ ಗಂಟೆಗಟ್ಟಲೆ ಮಲಗುವ ಅಭ್ಯಾಸವಿರುತ್ತದೆ. ಇದು ಬೊಜ್ಜು ಮತ್ತು ಮಧುಮೇಹಕ್ಕೆ ಡಯಾಬಿಟೀಸ್ ದಾರಿಯಾಗುತ್ತದೆ. ಒಂದು ವೇಳೆ ತುಂಬಾ ಸುಸ್ತಾಗಿದ್ದರೆ ಕೇವಲ 15 ರಿಂದ 20 ನಿಮಿಷಗಳ ಕಾಲ ವಿಶ್ರಾಂತಿ ತಗೊಳ್ಳಿ, ಆದರೆ ಗಾಢನಿದ್ರೆಗೆ ಜಾರಬೇಡಿ. 16. ನೈಸರ್ಗಿಕ ಹಲ್ಲಿನ ಆರೈಕೆ. ಸಾಧ್ಯವಾದರೆ ವಾರಕ್ಕೆ 2 ಬಾರಿಯಾದರೂ ಬೇವು ಅಥವಾ ಆಲದ ಮರದ ಕಡ್ಡಿಯಿಂದ ಹಲ್ಲುಜ್ಜಿ. ಇದರಲ್ಲಿರುವ ಕಹಿ ಅಂಶವು ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಮತ್ತು ವಸಡುಗಳನ್ನು ಗಟ್ಟಿಗೊಳಿಸುತ್ತದೆ. ಟೂತ್ ಪೇಸ್ಟ್ ಬಳಸುವವರು ಹೆಚ್ಚು ಕೆಮಿಕಲ್ ಇಲ್ಲದ ಆಯುರ್ವೇದ ಪೇಸ್ಟ್ ಬಳಸುವುದು ಉತ್ತಮ. 17. ಚಹಾ ಮತ್ತು ಕಾಫಿಯ ಮಿತಿ. ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯುವುದು ಹೊಟ್ಟೆಯ ಪದರಕ್ಕೆ ಹಾನಿ ಮಾಡುತ್ತದೆ. ದಿನಕ್ಕೆ 2ಕ್ಕಿಂತ ಹೆಚ್ಚು ಬಾರಿ ಕೆಫಿನ್ ಸೇವಿಸಬೇಡಿ. ಸಂಜೆ 6 ಗಂಟೆಯ ನಂತರ ಕಾಫಿ ಕುಡಿದರೆ ಅದು ನಿಮ್ಮ ಮೆದುಳನ್ನು ಜಾಗೃತವಾಗಿರಿಸಿ ರಾತ್ರಿಯ ನಿದ್ರೆಗೆ ಅಡ್ಡಿಪಡಿಸುತ್ತದೆ. 18. ರಾತ್ರಿ ಮಲಗುವ ಮುನ್ನ ಪಾದಗಳ ಮಸಾಜ್. ಮಲಗುವ ಮುನ್ನ ಪಾದದ ಅಡಿಭಾಗಕ್ಕೆ ಸಾಸಿವೆ ಎಣ್ಣೆ ಅಥವಾ ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡಿ. ನಮ್ಮ ಪಾದಗಳಲ್ಲಿ ಇಡೀ ದೇಹದ ನರಗಳ ತುದಿಗಳಿರುತ್ತವೆ. ಹೀಗೆ ಮಾಡುವುದರಿಂದ ರಕ್ತ ಪರಿಚಲನೆ ಸುಧಾರಿಸಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಕಣ್ಣಿನ ದೃಷ್ಟಿ ಕೂಡ ಚುರುಕಾಗುತ್ತದೆ. 19. ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್. ಮಲಗುವ 1 ಗಂಟೆ ಮೊದಲು ನಿಮ್ಮ ಮೊಬೈಲ್ ಫೋನನ್ನು ದೂರವಿಡಿ. ಮೊಬೈಲ್ನಿಂದ ಬರುವ ಬ್ಲೂ ಲೈಟ್ ನಮ್ಮ ಮೆದುಳಿನಲ್ಲಿ ಮೆಲಟೋನಿನ್ ಎನ್ನುವ ಹಾರ್ಮೋನ್ ಉತ್ಪತ್ತಿಯನ್ನು ತಡೆಯುತ್ತದೆ. ಇದರಿಂದ ನಿದ್ರೆ ಸರಿಯಾಗಿ ಬರುವುದಿಲ್ಲ. 20. ಸ್ನಾನದ ನಿಯಮ. ಯಾವಾಗಲೂ ತಲೆಗೆ ತಣ್ಣೀರನ್ನು ಅಥವಾ ಉಗುರು ಬೆಚ್ಚಗಿನ ನೀರನ್ನು ಬಳಸಿ. ಅತಿಯಾದ ಬಿಸಿ ನೀರನ್ನು ತಲೆಗೆ ಸುರಿದುಕೊಂಡರೆ ಕಣ್ಣಿನ ದೃಷ್ಟಿ ಮಂದವಾಗಬಹುದು ಮತ್ತು ಕೂದಲು ಉದುರುವಿಕೆ ಹೆಚ್ಚಾಗುತ್ತದೆ. ಊಟ ಮಾಡಿದ ತಕ್ಷಣ ಸ್ನಾನ ಮಾಡಬೇಡಿ, ಇದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಮಾನಸಿಕ ನೆಮ್ಮದಿ ಮತ್ತು ದೀರ್ಘಾಯುಷ್ಯದ ರಹಸ್ಯಗಳು. 21. ಹೊಟ್ಟೆ ತುಂಬಾ ಹಸಿವಾದಾಗ ಮಾತ್ರ ಊಟ ಮಾಡಿ. ನಮ್ಮಲ್ಲಿ ಹಲವರು ಸಮಯವಾಯಿತು ಅಂತಲೋ ಅಥವಾ ರುಚಿಯಾಗಿದೆ ಅಂತಲೋ ಊಟ ಮಾಡುತ್ತಾರೆ. ಆದರೆ ನಿಜವಾದ ಹಸಿವಾದಾಗ ಮಾತ್ರ ಜೀರ್ಣರಸಗಳು ಸರಿಯಾಗಿ ಸ್ರವಿಸುತ್ತವೆ. ಹಸಿವಿಲ್ಲದೆ ತಿಂದರೆ ಅದು ದೇಹದಲ್ಲಿ ವಿಷವಾಗಿ ಟಾಕ್ಸಿನ್ಸ್ ಪರಿಣಮಿಸುತ್ತದೆ. ಹಸಿವನ್ನು ಗುರುತಿಸುವುದನ್ನು ಕಲಿಯಿರಿ. 22. ಮಲಬದ್ಧತೆ ನಿರ್ಲಕ್ಷಿಸಬೇಡಿ. ಎಲ್ಲಾ ಕಾಯಿಲೆಗಳ ತಾಯಿ ಮಲಬದ್ಧತೆ, ಕಾನ್ಸ್ಟಿಪೇಷನ್. ಹೊಟ್ಟೆ ಸರಿಯಾಗಿ ಸ್ವಚ್ಛವಾಗದಿದ್ದರೆ ರಕ್ತದಲ್ಲಿ ಕಲ್ಮಶಗಳು ಸೇರುತ್ತವೆ. ಮಲಬದ್ಧತೆ ಹೋಗಲಾಡಿಸಲು ನಾರಿನಂಶವಿರುವ ಆಹಾರ, ಸೊಪ್ಪು ಮತ್ತು ಹಣ್ಣುಗಳನ್ನು ಹೆಚ್ಚು ಸೇವಿಸಿ. ರಾತ್ರಿ ಮಲಗುವ ಮುನ್ನ 1 ಚಮಚ ತ್ರಿಫಲ ಚೂರ್ಣವನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಕುಡಿಯುವುದು ಉತ್ತಮ. 23. ಅಲ್ಯೂಮಿನಿಯಂ ಪಾತ್ರೆಗಳ ಬಳಕೆ ನಿಲ್ಲಿಸಿ. ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆ ಮಾಡುವುದು ನಿಧಾನಗತಿಯ ವಿಷಕ್ಕೆ ಸಮಾನ. ಇದು ನಮ್ಮ ದೇಹದ ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳುತ್ತದೆ ಮತ್ತು ಮೂಳೆಗಳನ್ನು ದುರ್ಬಲಗೊಳಿಸುತ್ತದೆ. ಇದರ ಬದಲು ಮಣ್ಣಿನ ಪಾತ್ರೆ, ಸ್ಟೀಲ್ ಅಥವಾ ಕಬ್ಬಿಣದ ಕಡಾಯಿಗಳನ್ನು ಬಳಸಿ. 24. ಪ್ರಾಣಾಯಾಮ ಮತ್ತು ಉಸಿರಾಟ. ದಿನಕ್ಕೆ ಕನಿಷ್ಠ 10 ನಿಮಿಷ ಆಳವಾಗಿ ಉಸಿರಾಡುವ ಅನುಲೋಮ ವಿಲೋಮ ಅಥವಾ ಭ್ರಾಮರಿ ಪ್ರಾಣಾಯಾಮ ಮಾಡಿ. ಸರಿಯಾದ ಉಸಿರಾಟವು ರಕ್ತದಲ್ಲಿನ ಆಮ್ಲಜನಕವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಮೆದುಳನ್ನು ಸದಾ ಚುರುಕಾಗಿಡುತ್ತದೆ. 25. ಕಾಲೋಚಿತ ಹಣ್ಣು ಮತ್ತು ತರಕಾರಿಗಳು. ಯಾವ ಕಾಲದಲ್ಲಿ ಯಾವ ಹಣ್ಣು ಅಥವಾ ತರಕಾರಿ ಸಿಗುತ್ತದೆಯೋ ಅದನ್ನೇ ತಿನ್ನಿ. ಪ್ರಕೃತಿಯು ಆಯಾ ಹವಾಮಾನಕ್ಕೆ ತಕ್ಕಂತೆ ನಮಗೆ ಬೇಕಾದ ಪೋಷಕಾಂಶಗಳನ್ನು ಆ ಹಣ್ಣುಗಳಲ್ಲಿ ನೀಡಿರುತ್ತದೆ. ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟಿರುವ ಅಕಾಲಿಕ ಹಣ್ಣುಗಳಿಂದ ದೂರವಿರಿ. 26. ಬೆಳ್ಳುಳ್ಳಿ ಮತ್ತು ಶುಂಠಿಯ ಬಳಕೆ. ನಿಮ್ಮ ದೈನಂದಿನ ಅಡುಗೆಯಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಬಳಸಿ. ಇವು ನೈಸರ್ಗಿಕವಾಗಿ ರಕ್ತವನ್ನು ತೆಳುಗೊಳಿಸುತ್ತವೆ.
ಬ್ಲಡ್ ಥಿನ್ನರ್ಸ್ ಮತ್ತು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಹೃದಯಾಘಾತದ ಸಂಭವವನ್ನು ತಪ್ಪಿಸುತ್ತವೆ. 27. ಸಿಹಿ ತಿಂಡಿಗಳ ನಿಯಮ. ನಿಮಗೆ ಸಿಹಿ ತಿನ್ನಬೇಕು ಅನ್ನಿಸಿದರೆ ಅದನ್ನು ಮಧ್ಯಾಹ್ನದ ಊಟದ ಜೊತೆಗೆ ಸೇವಿಸಿ. ರಾತ್ರಿ ವೇಳೆ ಸಿಹಿ ಸೇವಿಸುವುದು ಬೊಜ್ಜು ಮತ್ತು ಕಫಕ್ಕೆ ದಾರಿಯಾಗುತ್ತದೆ. ಸಕ್ಕರೆಗಿಂತ ಹಳೆ ಬೆಲ್ಲವನ್ನು ಬಳಸುವುದು ಅತಿ ಉತ್ತಮ. 28. ಒತ್ತಡ ನಿರ್ವಹಣೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಎಷ್ಟೇ ಪೌಷ್ಟಿಕ ಆಹಾರ ತಿಂದರೂ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲದಿದ್ದರೆ ಅದು ಮೈಗೆ ಹತ್ತುವುದಿಲ್ಲ. ಅತಿಯಾದ ಚಿಂತೆ ಜೀರ್ಣಕ್ರಿಯೆಯನ್ನು ಕೆಡಿಸುತ್ತದೆ. ದಿನದ ಸ್ವಲ್ಪ ಸಮಯವನ್ನು ಹವ್ಯಾಸಗಳಿಗಾಗಿ ಅಥವಾ ಕುಟುಂಬದವರೊಂದಿಗೆ ನಗುತ್ತಾ ಕಳೆಯಿರಿ. 29. ಮಧ್ಯಾಹ್ನ ಮಜ್ಜಿಗೆ, ರಾತ್ರಿ ಹಾಲು. ಊಟದ ನಂತರ ಮಜ್ಜಿಗೆ ಕುಡಿಯುವುದು ಜೀರ್ಣಕ್ಕೆ ಶಕ್ತಿ ನೀಡುತ್ತದೆ. ಆದರೆ ರಾತ್ರಿ ವೇಳೆ ಮಜ್ಜಿಗೆ ಬೇಡ, ಬದಲಿಗೆ ಉಗುರು ಬೆಚ್ಚಗಿನ ಹಾಲನ್ನು ಕುಡಿಯಿರಿ. ಹಾಲಿನಲ್ಲಿರುವ ಟ್ರಿಪ್ಟೋಫಾನ್ ಎಂಬ ಅಂಶವು ನಿಮಗೆ ಗಾಢವಾದ ನಿದ್ರೆ ಬರಲು ಸಹಾಯ ಮಾಡುತ್ತದೆ. 30. ದೈಹಿಕ ಶ್ರಮದ ಮಹತ್ವ. ದೇಹದಿಂದ ಬೆವರು ಸುರಿಯುವಂತೆ ಕೆಲಸ ಮಾಡುವುದು ಅಥವಾ ವ್ಯಾಯಾಮ ಮಾಡುವುದು ಅತಿ ಮುಖ್ಯ. ಬೆವರಿನ ಮೂಲಕ ದೇಹದ ಕಲ್ಮಶಗಳು ಹೊರಹೋಗುತ್ತವೆ. ವ್ಯಾಯಾಮ ಮಾಡದ ದೇಹವು ತುಕ್ಕು ಹಿಡಿದ ಯಂತ್ರದಂತೆ ಬೇಗ ಕೆಟ್ಟುಹೋಗುತ್ತದೆ. 31. ಉಪವಾಸದ ಶಕ್ತಿ. ವಾರಕ್ಕೆ ಅಥವಾ 15 ದಿನಕ್ಕೊಮ್ಮೆ ಉಪವಾಸ ಮಾಡಿ. ಇದು ನಿಮ್ಮ ಜೀರ್ಣಾಂಗವ್ಯೂಹಕ್ಕೆ ವಿಶ್ರಾಂತಿ ನೀಡುತ್ತದೆ ಮತ್ತು ದೇಹವು ತನ್ನನ್ನು ತಾನು ದುರಸ್ತಿ ಸೆಲ್ಫ್ ಹೀಲಿಂಗ್ ಮಾಡಿಕೊಳ್ಳಲು ಸಮಯಾವಕಾಶ ನೀಡುತ್ತದೆ. 32. ಅತಿಯಾದ ಉಪ್ಪು ಬೇಡ. ಊಟದ ಮೇಲೆ ಹಸಿ ಉಪ್ಪನ್ನು ಹಾಕಿಕೊಳ್ಳುವ ಅಭ್ಯಾಸ ಬಿಡಿ. ಅತಿಯಾದ ಉಪ್ಪು ರಕ್ತದೊತ್ತಡವನ್ನು ಬಿಪಿ ಹೆಚ್ಚಿಸುವುದಲ್ಲದೆ ಕಿಡ್ನಿಗಳ ಮೇಲೂ ಒತ್ತಡ ಹೇರುತ್ತದೆ. 33. ಬಟ್ಟೆಗಳ ಆಯ್ಕೆ. ಆರೋಗ್ಯವಾಗಿರಲು ಧರಿಸುವ ಬಟ್ಟೆ ಕೂಡ ಮುಖ್ಯ. ಅತಿಯಾದ ಬಿಗಿಯಾದ ಬಟ್ಟೆಗಳಿಗಿಂತ ಸುಲಭವಾಗಿ ಗಾಳಿಯಾಡುವ ಹತ್ತಿ, ಕಾಟನ್ ಬಟ್ಟೆಗಳನ್ನು ಧರಿಸಿ. ಇದು ಚರ್ಮದ ಆರೋಗ್ಯಕ್ಕೆ ಉತ್ತಮ. 34. ಸಕಾರಾತ್ಮಕ ಆಲೋಚನೆ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಆರೋಗ್ಯವಾಗಿದ್ದೇನೆ, ನಾನು ಶಕ್ತಿಯುತನಾಗಿದ್ದೇನೆ ಎಂದು ನಿಮಗೆ ನೀವೇ ಹೇಳಿಕೊಳ್ಳಿ. ನಿಮ್ಮ ಆಲೋಚನೆಗಳು ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶದ ಮೇಲೆ ಪ್ರಭಾವ ಬೀರುತ್ತವೆ. 35. ಕೃತಜ್ಞತಾಭಾವ. ಕೊನೆಯದಾಗಿ, ನಿಮ್ಮ ಈ ಸುಂದರ ದೇಹ ಮತ್ತು ಆರೋಗ್ಯವನ್ನು ನೀಡಿದ ಪ್ರಕೃತಿಗೆ ಅಥವಾ ದೇವರಿಗೆ ದಿನದ ಅಂತ್ಯದಲ್ಲಿ ಧನ್ಯವಾದ ತಿಳಿಸಿ. ಶಾಂತ ಮನಸ್ಸಿನಿಂದ ಮಲಗುವುದು ಮುಂದಿನ ದಿನದ ಆರೋಗ್ಯಕ್ಕೆ ಅಡಿಪಾಯ. ಸ್ನೇಹಿತರೆ, ಈ 35 ಸೂತ್ರಗಳು ನೋಡಲು ಸರಳವೆಂದು ಅನಿಸಬಹುದು, ಆದರೆ ಇವುಗಳನ್ನು ಪಾಲಿಸುವುದು ಒಂದು ತಪಸ್ಸು. ಒಮ್ಮೆಲೆ ಎಲ್ಲವನ್ನೂ ಬದಲಾಯಿಸಲು ಸಾಧ್ಯವಾಗದಿದ್ದರೂ ದಿನಕ್ಕೆ ಒಂದೊಂದೇ ನಿಯಮವನ್ನು ರೂಢಿಸಿಕೊಳ್ಳಿ. 1 ತಿಂಗಳ ನಂತರ ನಿಮ್ಮ ದೇಹದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ನೀವೇ ಕಾಣುತ್ತೀರಿ. ಆರೋಗ್ಯವೇ ನಿಜವಾದ ಸಂಪತ್ತು. ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು.